ಸಾಗರದಲ್ಲಿ ಬರ್ತಿರೋ ಹೆಲಿಕಾಪ್ಟರ್ ರೈಡ್ಗೆ ಏನ್ ಚಾರ್ಜ್ ಮಾಡ್ತಿದ್ದೀರಿ ಸರ್? ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸಾಗರಕ್ಕೆ ಬರ್ತಾ ಇದೆ ಹೆಲಿಕಾಪ್ಟರ್ ರೈಡ್. ಎಲ್ಲಿ, ಯಾವಾಗ ಆಯೋಜಿಸಿರು ಅಂತ ಕಿರಣ್ ದೊಡ್ಡಮನವರು ಹೇಳ್ತಾರೆ, ಬನ್ನಿ ನೋಡೋಣ. ನಮಸ್ತೆ ಸರ್. ಸಾಗರದಲ್ಲಿ ಒಂದು ಹೊಸ ಪ್ರಯತ್ನ, 2026 ಜಾತ್ರೆ ಪ್ರಯುಕ್ತ ಹೊಸ ಪ್ರಯತ್ನನ ಮಾಡ್ತಾ ಇದ್ದೀರಾ. 2026ನೇ ವಿಶೇಷತೆ ಏನು ಅಂದ್ರೆ, ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಜಾತ್ರೆಯಲ್ಲಿ 2ನೇ ಜಾತ್ರೆ ಆದಂತ ನಮ್ಮ ಸಾಗರದ ಮಾರಿಕಾಂಬಾ ಜಾತ್ರೆಯ ಪ್ರಯುಕ್ತ ಜಾತ್ರೆ ಸ್ಟಾರ್ಟ್ ಆಗೋದು 3ರಿಂದ 12 ತನಕ ಜಾತ್ರೆ ಇರುತ್ತೆ ಸರ್. ಆದ್ರೆ ನಾವು 4ನೇ ತಾರೀಕಿಂದ ಹೆಲಿ ಟೂರಿಸಂ ಮಾಡ್ತಾ ಇದೀವಿ ನಮ್ಮ ಸಾಗರ ಮಾರಿ ಜಾತ್ರೆ ಪ್ರಯುಕ್ತ. 4ನೇ ತಾರೀಕಿಂದ 10ನೇ ತಾರೀಕುವರೆಗೂ ಇರುತ್ತೆ ಸರ್. 6 ದಿನ ಇರುತ್ತೆ. ಇದೇ ನಮ್ಮ ಸ್ಪೆಷಲ್ ಸರ್ 2026. ಈಗ ಸಾಗರ ಬಿಟ್ಟು ಹೊರಗಡೆ ಸಿಗಂದೂರು, ಜೋಗ ಹೆಲಿಕಾಪ್ಟರ್ ಹಾರಾಟ ಮಾಡ್ತಾ ಇದ್ದೀರಾ ಸಾಗರದಲ್ಲಿ. ಎಲ್ಲಿ ಮಾಡ್ತಾ ಇದ್ದೀರಾ? ಅದು ಫಾರ್ ಒಂದು ಸಾಗರ ಒಂದು ರೌಂಡಿಗೆ 4,000 ರೂಪಾಯಿ ಸರ್. ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ನಾವು ಇಲ್ಲಿ ಹೆಲಿಫ್ಯಾಡ್ ಮಾಡ್ಬಿಟ್ಟು ಮಾಡ್ತಾ ಇದ್ದೀವಿ. ಎಷ್ಟು ಜನ ಹತ್ಬೋದು ಸರ್ ಒಂದ್ಸತಿ? ಒಂದು ಸರಿ 6 ಜನ ಹತ್ಬೋದು ಸರ್. ಹೌದಾ? ಏನು ಒಂದ್ ಜನಿಗೆ ಫರ್ 4,000 ಅಂದ್ರೆ 4,000 ಸರ್. 6 ಸೀಟು ಹತ್ಬೋದಾ? ಹೌದು ಸರ್. ಎಷ್ಟು ದೂರ ಕರ್ಕೊಂಡು ಹೋಗ್ತೀರಿ? ಎಷ್ಟು ಸಮಯ ಅಲ್ಲಿ ಇದು 8 ಮಾಡ್ತೀರಿ? ನಿಮಿಷದ ಒಳಗಡೆ ಸಾಗರ ಫುಲ್ ಒಂದು ರೌಂಡ್ ಸರ್. 8 ನಿಮಿಷ ಅಂದ್ರೆ ಸಿಕ್ಕಾಪಟ್ಟೆ ದೂರ ಆಗೋಗುತ್ತೆ ಸರ್. ಬೆಂಗಳೂರಿಂದ ಬರಕ್ಕೆ 1.5 ಗಂಟೆ ಸಾಕು ಹೆಲಿಕಾಪ್ಟರ್ ಅಲ್ಲಿ. ಹೌದೌದು. 8 ನಿಮಿಷ ಅಂದ್ರೆ ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅಂತ ನೀವು ಮಾಡ್ಕೊಬಹುದು ಸರ್. ರಿಯಾಯಿತಿ ದರದಲ್ಲಿ ಸಾಗರದಲ್ಲಿ ಕೊಡ್ತಾರೆ, ಯಾಕಂದ್ರೆ ಬೇರೆ ಕಡೆ 6,500 7 ಇದೆ. ನೀವೊಂದು ಸರ್ ಬೆಂಗಳೂರಲ್ಲಿ 5,500 ಇದೆ, 5,000 ಇದೆ. ಹೋದ್ ಸರಿ ಶಿಕಾರಿಪುರದಲ್ಲಿ ಮಾಡಿದ್ರು 4,500 ಮಾಡಿದ್ರು ಸರ್. ಶಿವಮೊಗ್ಗದಲ್ಲೂ ಮಾಡಿದ್ರು 4,500 ಮಾಡಿದ್ರು. ನಾವು ಮತ್ತೆ ನಮ್ಮ ಶಾಸಕರು ಅವರಿಗೆ ಕಂಪ್ನಿ ಅವ್ರಿಗೆ ಹೇಳ್ಬಿಟ್ಟು, ಇಲ್ಲಪ್ಪ ನಮ್ಮ